ಸರ್ ಇದು ಪುರಾತನ ಕಾಲದ ಗವಿ. ಇಲ್ಲಿ ನಮ್ಮ ತಂದೆಯವರು ಹೇಳೋರು, ಒಬ್ರು ಯಾರೋ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಇಲ್ಲೇ ಇದ್ದು ಇಲ್ಲೇ ಐಕ್ಯ ಆಗಿರುತ್ತೆ. ಆಮೇಲೆ ನಾವು ಬದುಕೊಂಡ ಮೇಲೆ ಇನ್ನೊಬ್ಬರು ಸ್ವಾಮಿಗಳು ಬಂದರು. ಅವರು ಇಲ್ಲೇ ನೈಟ್ ಆ್ಯಂಡ್ ಡೇ ಇಲ್ಲೇ ವಾಸ ಆಗೋರು. ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು, ಇಲ್ಲೇ ಪೂಜೆ ಮಾಡ್ಕೊಂಡು ಇರೋದು, ಹಿಂಗೆ ಮಾಡೋರು. ನಾನು ಅವ್ರ ಜೊತೆ ಬರೀನೆ ಬಂದು ನೋಡಿ 20 ಗಿಡ ನಾನೇ ಹಾಕಿರೋದು. ಗೊತ್ತಿಲ್ಲ, ಪುರಾತನ ಕಾಲದಲ್ಲಿ ಮಾಲಿಂಗಯ್ಯ ಅಂದ್ಬಿಟ್ಟು ಹಿಂದೂ ವಿಗ್ರಹ ಇತ್ತು. 9 ಸಿಕ್ಕಿದ್ದು. 9ರಲ್ಲಿ ಅವರೇ ಒಂದೊಂದು ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ರಾಮದೇವ್ರ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ, ಮುತ್ತಯ್ಯನ ದೇವಸ್ಥಾನಕ್ಕೆಲ್ಲ ಅವ್ರವ್ರ ಅರ್ಚಕರಿಗೆ ಕೊಟ್ಬಿಡವ್ರೆ. ಅದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು ಗೆಸ್ಸು ಬಸವಣ್ಣ ಅಂತ ಅಂತೀವಿ. ಸುತ್ತ ಹತ್ತಳ್ಳಿಯವ್ರು ಬಂದು ಉಗಾದಿ ಹಬ್ಬದ ದಿವಸ ಪೂಜೆ ಮಾಡ್ತಾರೆ. ಆಮೇಲೆ ಇದು ನಮ್ಮ ಪುರಾತನ ಕಾಲದಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿರಂತೆ ಪಕ್ಕ ಹಳ್ಳಿಯವರು. ತಿರ್ಗಾದ ಬಂದು ಇಲ್ಲೇ ಸ್ಥಾಪನೆ ಆಗ್ಯದೆ. ನಮ್ಮೂರು ಕಟ್ಕಿಂಪಳ್ಯ. ನನ್ನ ಹೆಸರು ರೇಣುಕಪ್ಪ, ನಮ್ಮ ಅಪ್ಪನ ಹೆಸರು ಲಿಂಗಪ್ಪ ಅಂತ. ಇಲ್ಲಿ ನಾನು ಕಂಡಂಗೆ ಒಂದು ಚಿಕ್ಕದೊಂದು ಮಂಟಪ ಆಯಿತು, ಮಂಟಪ. ಆಮೇಲೆ ನಾವು ಬುದ್ಧಿ ಬಂದಮೇಲೆ ನಮ್ಮ ಮಕ್ಕಳಾದ್ಮೇಲೆ ನಾವು ಇಲ್ಲಿ ವಾರಕ್ಕೊಂದ್ಸರಿ ಮೊದಲಿನ ಬರ್ತಾಯಿದ್ದೋ ಪೂಜೆಗೆ. ನಮ್ಮೂರಲ್ಲಿ ಏನು ಕಷ್ಟ ಸುಖ ಆದರೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ಅರ್ಚನೆ ಅಂತ ಮಾಡ್ತೀವಿ. ಮಾಡಿದಾಗ ಊರಲ್ಲಿ ಮಳೆ ಹುಯ್ಯೋದು, ಬೆಳೆ ಆಗೋದು ಇದ್ರ ಸತ್ಯ ಅದೇ ನಮ್ಮೂರಿಗೆ. ಆಮೇಲೆ ನಮ್ಮ ಹೊಲಗಳು ಸುತ್ತಮುತ್ತ ಎಲ್ಲ ಈ ದೇವರೇ ಕಾವಲು ನಮಗೆ. ನಾವು ದೂರದಲ್ಲ, ಕಾಡ್ಮಲ ಇರೋದ್ರಿಂದ ಕಳ್ಳಿ ಚಿರತೆ ಪರ್ತ ಇವೆಲ್ಲ ಕಾಪಾಡೋಕ್ಕೆ ಇದೇ ಮೈನ್ ದೇವ್ರು ನಮಗೆ. ಆಮೇಲೆ ಈ ಹುಡುಗರೆಲ್ಲ ಇದ್ಮೇಲೆ ಒಂದು ದೇವಸ್ಥಾನ ಮಾಡೋರು. ಮೊದಲು ಮಂಟಪ ಇದ್ದಿದ್ದು. ನಮ್ಮ ಅಪ್ಪರು ಹೇಳೋರು, ಇದೆಲ್ಲೋ ಬಂದಿರೋ ದೇವರಂತ ಪುರಾತನ ಕಾಲದಲ್ಲಿ. ಯಾರು ಬಂಜಾಳರ ಜೊತೆ ಬರ್ತಂತೆ ಅನ್ನೋರು. ಬಂದು ಇಲ್ಲಿ ನೆಲೆ ಆಗಿರೋದು ಹನುಮಂತರಾಯ ಅಂತ. ನಾವು ಮುತ್ತಪ್ಪ ಅಂತೀವಿ.